ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಕರ್ಕಾಟಕ ರಾಶಿಯವರ ಮಾರ್ಚ್ ತಿಂಗಳು ಹೇಗಿದೆ ನೋಡೋಣ. ಕ್ಯಾಂಡಲ್ ರೀಡಿಂಗ್ ಮಾಡೋಣ. ಸಾರಿ ಡಿಲೇ ಆಗಿದ್ದಕ್ಕೆ ಮಂತ್ಲಿ ರೀಡಿಂಗು ಮಾರ್ಚ್ದು. ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಯುಗಾದಿ ಹಬ್ಬ ಬರ್ತಾ ಇದೆ, ಒಳ್ಳೇದಾಗಲಿ ಈ ತಿಂಗಳು. ಸ್ವಲ್ಪ ನನ್ನ ಡಿಯರ್ ಬಿಟ್ಟು ಹೋಗಿದ್ದಕ್ಕೆ ಬೇಜಾರಾಗಿ ರೀಡಿಂಗ್ ಮಾಡಿರಲಿಲ್ಲ. ಮಾಡೋಣ. ಸೊ ನಿಮ್ಮ ಕುತ್ತಿಗೆಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಮಕ್ಕಳು ಓವರ್ ವೆಯ್ಟ್ ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಟೆಡಿ ಬೇರ್ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಒಂದಷ್ಟು ಕೀಟಗಳ ಬಾಧೆ ಹೆಚ್ಚಾಗುತ್ತೆ ಗಿಡಗಳಿಗೆ, ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾವುದೋ ಒಂದು ದೊಡ್ಡ ಆಲದ ಮರ ಉರುಟೋಗುತ್ತೆ, ಬಿದೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಆರ್ಕೇಂಜಲ್ಸ್, ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಯಾವಾಗಲೂ ಇದೆ. ಜೊತೆಗೆ ತುಂಬಾ ದೂರ ಆಗಿದ್ದವರು ಹತ್ರ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಬ್ಬ ವಯಸ್ಸಾದಂಥ ವ್ಯಕ್ತಿ, ಕೂದಲು ಸ್ವಲ್ಪ ಕಡಿಮೆ ಇರುವಂಥ ವ್ಯಕ್ತಿ ನಿಮ್ಮ ಬಗ್ಗೆ ಏನೋ ಒಂದಷ್ಟು ಮಾತನ್ನ ಆಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ತುಂಬಾ ಫೇಸಸ್ ಇದೆ ಇಲ್ಲಿ, ತುಂಬಾ ಮುಖವಾಡಗಳು ಕಳ್ಚಿ ಬೀಳುತ್ತೆ. ತುಂಬಾ ಜನರ ಮುಖ ನಿಮ್ಗೆ ಗೊತ್ತಾಗುತ್ತೆ. ನಿಮ್ ಬೆನ್ ಹಿಂದೆ ಏನ್ ನಡೀತಾ ಇತ್ತು ಅದು ಕೂಡ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ. ಸಿಂಗಲ್ ಪೇರೆಂಟಿಗೆ ಇಲ್ಲಿ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾನೇ ಮುಖವಾಡದ ಜನರು ನಿಮ್ ಸುತ್ತಮುತ್ತ ಇದ್ದಾರೆ. ಸಾಕಷ್ಟು ಒಂದಷ್ಟು ನಿಮ್ಮ ವಿರುದ್ಧದ ಪ್ರಯತ್ನಗಳು ವಿಫಲ ಆಗುತ್ತೆ. ಅವ್ರು ಏನ್ ಮಾಡ್ತಿದ್ದಾರೆ ಆ ಪ್ರಯತ್ನ ಎಲ್ಲ ವಿಫಲ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಕಾಮಾತುರೋಣ ನ ಲಜ್ಜಂ ನ ಭಯಂ, ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಚಕ್ರಾಸ್ ಆಕ್ಟಿವೇಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನೆಲ್ಲ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರಿಗೂ ಕಾಗೆ ಬಂದು ಪದೇ ಪದೇ ಒಡೆಯುತ್ತೆ ತಲೆ ಮೇಲೆ ಅನ್ನುವಂಥದ್ದು ಕೂಡ ಇದೆ. ಸೊ ಫೈನಾನ್ಷಿಯಲಿ ಚೆನ್ನಾಗಿ ಹೋಗುತ್ತೆ, ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ. ಕೆರಿಯರ್ ವಿಚಾರದಲ್ಲೂ ಕೂಡ ಚೆನ್ನಾಗಾಗುತ್ತೆ. ಒಳ್ಳೆ ಅಮೌಂಟ್ ನಿಮ್ಗೆ ಈ ತಿಂಗಳು ಬರುತ್ತೆ ಅನ್ನುವಂಥದ್ದು ಇದೆ. ಲವ್ ವಿಚಾರದಲ್ಲೂ ಕೂಡ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಸೆಕ್ಯೂರಿಟಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ಫಾರಿನ್ಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರಿಗೂ ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಒಂದು ರೀತಿಯಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ ನಿಮ್ಮ ಲೈಫನ್ನ, ನಿಮ್ಮ ಪಾರ್ಟ್ನರ್ನ, ನಿಮ್ಮನ್ನ ಎಲ್ಲಾನು ಅನ್ನುವಂಥದ್ದು ಇದೆ. ಒಂದ್ ರೀತಿ ಸೆಕ್ಯೂರಿಟಿ ಬೇಕು, ಒಂಚೂರು ಸೆಕ್ಯೂರ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಟೆಡಿ ಬೇರ್ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ತುಂಬಾ ಜನರನ್ನ ಈ ತಿಂಗಳು ನೀವು ಕಳ್ಕೊಳ್ತೀರಾ. ನಿಮ್ಮ ಜೀವನದಿಂದ ಬಹಳಷ್ಟು ಜನರು ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ಬಟ್ ಗಾಡ್ ಗ್ರೇಸ್, ಯಾರ್ಯಾರು ದೂರ ಆಗ್ತಾರೋ ಅವರೆಲ್ಲರೂ ನಿಮ್ಗೆ ಅಷ್ಟೊಂದೇನು ಒಳ್ಳೇದು ಬಯಸ್ತಾ ಇರ್ಲಿಲ್ಲ, ಅವ್ರು ಹೋಗಿದ್ದು ಒಳ್ಳೇದಾಯ್ತು ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗೂ ಫ್ಯಾಟಿ ಲಿವರ್ ಇದ್ರೆ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಒಂದು ದೊಡ್ಡ ಟ್ರಂಕ್ ತರ ಕಾಣಿಸ್ತಾ ಇದೆ. ಆ ಟ್ರಂಕ್ ಅಲ್ಲಿ ನಿಮ್ಗೇನೋ ಬೇಕಾದಂತ ವಸ್ತುಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಬಾತುಕೋಳಿ ಬಿಸ್ನೆಸ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮನೆ ದೇವರ ಆಶೀರ್ವಾದ ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮಗಳು, ಎಸ್ಪೆಷಲಿ ಯಾರಿಗೆ ಮಗಳಿದ್ದಾಳೆ, ಸೊ ಚಿಕ್ಕ ಮಗು ಇದೆ, ಸೊ ಅವ್ರ ಮಗು ಇರ್ಬೋದು, ಮಗಳಿರ್ಬೋದು, ಅವ್ರ ಕಡೆಯಿಂದ ನಿಮ್ಗೇನೋ ಗಿಫ್ಟ್ ಬರುತ್ತೆ, ಅಥವಾ ಅವ್ರೇನೋ ಸಿಕ್ತು ನನಗೆ ಅಂತ ತಂದು ಕೊಡ್ತಾರೆ ಒಂದು ವಸ್ತುನ ಅನ್ನುವಂಥದ್ದು ಇದೆ. ಬಟ್ ಅದು ನೆಗೆಟಿವ್ ಪಾಸಿಟಿವ್ ಅಷ್ಟು ಚೆನ್ನಾಗಿ ಇಲ್ಲಿ ಕಾಣಿಸ್ತಾ ಇಲ್ಲ. ಬಟ್ ಏನೋ ಒಂದು ತಂದು ಕೊಡ್ತಾರೆ, ಅದರಿಂದ ನಿಮ್ಗೆ ಒಳ್ಳೇದೇ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಇನ್ ಮುಂದೆ ದೇಹದ ಆರೋಗ್ಯದ ಕಡೆ ಎಲ್ಲರೂ ಗಮನನ ಕೊಡ್ಬೇಕು, ವರ್ಡ್ ವೈಸ್ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಒಂದು ನವಿಲ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ನವಿಲ್ ತಾನಾಗೆ ನಿಮ್ ಮನೆಗೆ ಬಂದು ನಿಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ, ಆ ಥರ ಆಗುತ್ತೆ ಈ ತಿಂಗಳು ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಫ್ಯಾಬ್ರಿಕ್ ಬಿಸ್ನೆಸ್ ಮಾಡ್ತೀರಾ, ಇದರಿಂದ ಕೂಡ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದು ಮೆಸೇಜ್ ಬರುತ್ತೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಬೇರೆ ಕಡೆ ಹೋಗ್ಬೇಕು ಅನ್ಕೊಂಡಿರೋರಿಗೆ ಒಂಚೂರು ಅಡ್ಡಿ ಆತಂಕಗಳು ಆಗಬಹುದು. ಎಲ್ಲೂ ಹೋಗ್ದಿರ ಅಲ್ಲೇ ಇರೋಕ್ಕೆ
ಸಾಧ್ಯತೆ ಆಗಬಹುದು ಅನ್ನುವಂಥದ್ದು ಇದೆ. ಒಂದು ಸ್ವಲ್ಪ ಕಣ್ಣೀರು ಹಾಕುವಂಥ ಪ್ರಸಂಗಗಳು ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ನಿಮಗೆ ಕಣ್ಣೀರು ಹಾಕುವಂಥ ಪ್ರಸಂಗಗಳು ಬರಬಹುದು. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಎಲ್ಲೋ ಹೋಗ್ಬೇಕಾದ್ರೆ ಹುಲಿ ಕೂಡ ಅವರಿಗೆ ಕಾಣಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮಕ್ಕಳ ಮದುವೆಯ ಬಗ್ಗೆ ಯಾರು ಯೋಚನೆ ಮಾಡಿ ಕೂಡಿಟ್ಟ ಹಣ ಎಲ್ಲೋ ಕಳ್ಕೊಳ್ತಾರೆ, ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಆನ್ ಸೀರಿಯಸ್ ನೋಟ್ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ. ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ದೈಹಿಕವಾಗಿ ನಿಮ್ಮನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಎಸ್, ಏನೋ ಒಂದು ಬ್ಯಾಕ್ ಟು ಬ್ಯಾಕ್ ಗುಡ್ ನ್ಯೂಸ್ ಬರುವಂತ ಸಾಧ್ಯತೆ ಇದೆ. ಒಂದಾದ್ಮೇಲೆ ಒಂದು 3-4 ಗುಡ್ ನ್ಯೂಸ್ ನಿಮ್ಗೋಸ್ಕರ ಕಾಯ್ತಾ ಇದೆ. ಅದು ಫೈನಾನ್ಷಿಯಲ್ ಇರಬಹುದು, ಆಸ್ತಿ ವಿಚಾರ ಇರಬಹುದು, ಕೆರಿಯರ್ ವಿಚಾರ ಇರಬಹುದು. ಅದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಬ್ಯಾಕ್ ಟು ಬ್ಯಾಕ್. ಒಂಚೂರು ಬ್ಲಡ್ ರಿಲೇಟೆಡ್ ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರ್ದೋ ಕೊಲೆ ಪ್ರಯತ್ನದ ಸುದ್ದಿನ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಎಮೋಷನಲ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಎಮೋಷನಲ್ ಆಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಎಸ್, ತುಂಬಾ ವಿಚಿತ್ರವಾದಂತಹ ವ್ಯಕ್ತಿಗಳು ನಿಮ್ಮ ವಿರುದ್ಧ ಒಂದಷ್ಟು ಷಡ್ಯಂತ್ರನ ಮಾಡಿ ಒಂದಷ್ಟು ನೆಗೆಟಿವ್ ಎನರ್ಜೀಸ್ನ ನಿಮ್ಮ ಮನೆ ಸುತ್ತ, ನಿಮ್ಮ ಹೊಲ ಜಮೀನಿನಲ್ಲಿ ಇದೆ. ಓಡಾಡ್ಬೇಕಾದ್ರೆ ಒಬ್ರೆ ಓಡಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಈ ಪೌರ್ಣಿಮೆ, ಈ ತಿಂಗಳು ಪೌರ್ಣಿಮೆ ಏನ್ ಬರುತ್ತೆ ಅದು ನಿಮ್ಗೆ ತುಂಬಾ ಇಂಪಾರ್ಟೆಂಟು. ಜೊತೆಗೆ ಹುಣ್ಣಿಮೆ, ಹೋಲಿ ಹುಣ್ಣಿಮೆ, ಚಂದ್ರಗ್ರಹಣ, ಖಾಸಗ್ರಹ ಚಂದ್ರಗ್ರಹಣ ಎಲ್ಲವೂ ಕೂಡ ಇದೆ. ಅದು ಸ್ವಲ್ಪ ನಿಮ್ಗೆ ಎನರ್ಜಿ ಹೆವಿ ಮಾಡಬಹುದು. ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಮೇಲೆ ಏನೋ ಒಂದಷ್ಟು ಜಾದು ಪ್ರಯೋಗಗಳು ಮಾಡಿರುವಂತ ಅನ್ಯ ಧರ್ಮೀಯರಿದ್ದಾರೆ, ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ನಾನು ಏನ್ ಹೇಳ್ತಿದ್ದೀನಿ ಅನ್ನೋದು ಕೆಲವ್ರಿಗೆ ಅರ್ಥ ಆಗಿದ್ರೆ ಒಳ್ಳೇದು. ಜೊತೆಗೆ ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ ಮತ್ತೆ ಕುಂಭರಾಶಿಯವರು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಕೆರಿಯರ್ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡ್ಬೇಕಾದಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಾಗದೇವತೆಯ ಆಶೀರ್ವಾದನ ಕೂಡ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲೊಂದ್ ಕಡೆ ನಿಮ್ಮ ಪಿತೃದೇವತೆಗಳು ನಿಮ್ಗೆ ಒಂದಷ್ಟು ಏನೋ ಕರ್ತವ್ಯನ ಹೇಳಿದ್ದಿರ್ಬೋದು, ಅಥವಾ ನೀವು ಅವರ ಮನ್ಸನ್ನ ನೋವು ಮಾಡಿ ಒಂದಷ್ಟು ಬೇಸರಕ್ಕೆ ಒಳಗಾಗ್ತೀರಾ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಹಿರಿಯರ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಒಳ್ಳೆ ಹುಡುಗಿ ಸಿಗುವಂತ ಸಾಧ್ಯತೆ ಇದೆ. ಸೊ ಒಳ್ಳೆ ಹುಡುಗಿ ಸಿಕ್ಕಿ ನಿಮ್ಗೆ ವಿವಾಹ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂಥರ ಫೇಸ್ ದಪ್ಪ ದಪ್ಪ ಮೀಸೆ, ಉದ್ದ ಮೂಗಿರುವಂಥವ್ರು, ತಲೆಗೆ ಯಾವಾಗ್ಲೂ ಬಟ್ಟೆ ಕಟ್ಕೊಂಡಿರ್ತಾರೆ. ಸೊ ಇಂಥವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಮೈಂಡನ್ನ ಯಾರಾದ್ರೂ ಟ್ರ್ಯಾಪ್ ಮಾಡ್ತಿದ್ರೆ ಅಥವಾ ನಿಮ್ಗೆ ಮೆಂಟಲಿ ಸ್ಟ್ರೆಸ್ ಆಗ್ತಿದ್ರೆ ಇದರಿಂದ ಹೊರಗೆ ಬರೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಈ ತಿಂಗಳು ನಿಮ್ಗೆ ಜಾಸ್ತಿ ಮೆಂಟಲ್ ಸ್ಟ್ರೆಸ್ ಇರುತ್ತೆ. ಅಟ್ ದಿ ಸೇಮ್ ಟೈಮ್ ಫೈನಾನ್ಷಿಯಲಿ ಚೆನ್ನಾಗಿರುತ್ತೆ. ಮ್ಯಾರೇಜ್ ವಿಚಾರದಲ್ಲೂ ಚೆನ್ನಾಗಿರುತ್ತೆ. ಫ್ಯಾಮಿಲಿಗೆ ಒಂಚೂರು ಸೆಕ್ಯೂರ್ ಮಾಡ್ಕೊಳ್ಳಿ. ರೊಮ್ಯಾಂಟಿಕ್ ಲೈಫ್ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಮಲ್ಟಿಪಲ್ ಪಾರ್ಟ್ನರ್ ಇಂದ ನಿಮ್ಗೆ ಒಂದಷ್ಟು ತೊಂದರೆಗಳಾಗುತ್ತೆ. ಸಾಧ್ಯ ಇದ್ರೆ ಎಲ್ಲರನ್ನೂ ಬಿಟ್ಟು ಹಾಕ್ಬಿಟ್ಟು ನೀವಾಯ್ತು, ನಿಮ್ಮ ಹಸ್ಬೆಂಡ್ ಆಯ್ತು, ನೀವಾಯ್ತು, ನಿಮ್ಮ ವೈಫ್ ಆಯ್ತು, ಈ ತರ ಇರಿ ಅನ್ನುವಂಥದ್ದು ಇದೆ. ಸಿಂಗಲ್ಸ್, ಥರ್ಡ್ ಪಾರ್ಟಿ ಸ್ಟ್ರಾಂಗ್ ಆಗುತ್ತೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬರ್ಡ್ ಬಿಸ್ನೆಸ್ ಯಾರು ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಲಕ್ಕಿ ಕೀ ಸಿಗುವಂತ ಸಾಧ್ಯತೆ ಇದೆ. ಜೆ ಲೆಟರ್, ಟಿ ಲೆಟರ್, ಬಿ ಲೆಟರ್, ಎಫ್ ಲೆಟರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ನನ್ಗೇನೋ ಇಲ್ಲಿ ಇಮೇಲ್ ಐ ಡಿ ಕೂಡ ಕಾಣಿಸ್ತಾ ಇದೆ. ಸೊ ಇಮೇಲ್ ಐ ಡಿ ಹ್ಯಾಕ್ ಆಗಿರ್ಬಹುದು, ಅಥವಾ ನಿಮ್ಮ ಇಮೇಲ್ ಐ ಡಿನ ಯಾರಾದ್ರೂ ಹ್ಯಾಕ್ ಮಾಡುವಂತ ಪ್ರಯತ್ನ ಕೂಡ ಪಡ್ತಾ ಇರಬಹುದು. ಸ್ವಲ್ಪ ಗಮನನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ಅದೃಷ್ಟದ ಆಟ ಹೇಳ್ತಾ ಇದೆ. ವೀಲ್ ಆಫ್ ಫಾರ್ಚೂನ್ ಎನರ್ಜಿ ಇದೆ. ಸೊ ಹಾಗಾಗಿ ಅದು ಸಮಯ ಬಂದಾಗ ನೀವು ಅನ್ಕೊಂಡಿರೋದು ಆಗತ್ತೆ. ಎಲ್ಲರಿಗೂ ಈಗ್ಲೇ ಆಗತ್ತೆ, ಈ ತಿಂಗಳಲ್ಲೇ ಆಗತ್ತೆ ಅನ್ನುವಂಥದ್ದೇನೂ ಇಲ್ಲ. ಸದ್ಯಕ್ಕೆ ನೀವು ಸ್ವಲ್ಪ ವೇಟ್ ಮಾಡಿ. ಏನೇ ಡಿಸಿಷನ್ ತಗೊಳ್ಳೋದಿದ್ರು ಚಂದ್ರಗ್ರಹಣ ಕಳೆದ್ಮೇಲೆ ಅಥವಾ ಅಮಾವಾಸ್ಯೆ ಕಳೆದ್ಮೇಲೆ ತಗೊಳ್ಳಿ ಅನ್ನುವಂಥದ್ದು ಇದೆ.
ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಆಸ್ಪತ್ರೆಯಲ್ಲಿ ಏನೋ ಒಂದು ದಂಧೆ ಏನ್ ನಡೀತಾ ಇದೆ ಅದು ನಮ್ಮ ದೇಹದ ಅಂಗಾಂಗಗಳಿಗೆ ಸಂಬಂಧಪಟ್ಟು ಈ ಥರದ್ದೇನೋ ಒಂದು ಸುದ್ದಿ ಬೆಳಕಿಗೆ ಬರುತ್ತೆ, ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗತ್ತೆ ಅದು ಅನ್ನುವಂಥದ್ದು ಇದೆ. ಜೊತೆಗೆ ಒಂದೆರಡು ಹಾಸ್ಪಿಟ್ಲ್ಗಳು ಬ್ಯಾನ್ ಆಗಬಹುದು ಅಥವಾ ಕ್ಲೋಸ್ ಆಗಬಹುದು, ಅದು ಕೂಡ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದೆರಡು IVFಗೆ ಸಂಬಂಧಪಟ್ಟಂಗೆ ಕೇಸ್ಗಳು ಈ ತಿಂಗಳು ಪೂರ್ತಿ ನ್ಯೂಸಲ್ಲಿ ಓಡಾಡ್ತಾ ಇರುತ್ತೆ ಅಂತ ಕೂಡ ಇದೆ. ಸೊ ಒಂದಷ್ಟು ಬೆಳವಣಿಗೆನ ಸಹಿಸಕ್ಕಾಗ್ದಿರ ಒಂದಷ್ಟು ನಿಮ್ಮ ಮಕ್ಕಳ ತಲೆನ ಕೆಡಿಸ್ತಿದ್ದಾರೆ, ನಿಮ್ಮ ಶತ್ರುಗಳಿರ್ಬೋದು ಅಥವಾ ನಿಮ್ಮ ಮಕ್ಕಳ ಸ್ನೇಹಿತರು ಇರ್ಬೋದು, ಅವ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಸಮಾಧಾನವಾಗಿ ಇರ್ತೀರಾ, ತುಂಬಾ ಚೆನ್ನಾಗಿ ಇರ್ತೀರಾ, ತುಂಬಾ ಸೆಕ್ಯೂರ್ ಆಗಿ ಇದ್ದೀರಾ. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಲೈಫ್ ಈಸ್ ಲೈಕ್ ದಟ್, ಗೋ ಆನ್ ಮೂವ್ ಆನ್ ಅನ್ನುವಂಥ ರೀತಿಯಲ್ಲಿ ಮೂವ್ ಆನ್ ಮಾಡ್ತಾ ಇರಿ. ಏನೇ ಆದ್ರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಆರಾಮಾಗಿರಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಮನೆ ದೇವರ ಪೂಜೆ ಮಾಡಕ್ ಹೋಗಿ ಒಂದಷ್ಟು ಅವಘಡಗಳನ್ನ ಮಾಡ್ಕೊಳ್ತೀರಾ. ಸೊ ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ತಲೆ ತುಂಬಾ ಗುಂಗುರು ಕೂದಲು, ದಪ್ಪ ಮೀಸೆ ಇರುವಂಥವ್ರು ಏನೋ ಇಂಪಾರ್ಟೆಂಟ್ ಇರ್ಬೋದು ನಿಮ್ಗೆ, ಮೇಲ್ ಪರ್ಸನ್. ಇನ್ನೊಬ್ರು ದಪ್ಪಗೆ ಇದ್ದಾರೆ, ಮತ್ತೆ ಯಾವಾಗ್ಲೂ ಟೋಪಿ ಹಾಕೊಂಡಿರ್ತಾರೆ, ವಿಚಿತ್ರವಾದಂತ ಹ್ಯಾಟ್ ಹಾಕೊಂಡು ಕೂಲಿಂಗ್ ಗ್ಲಾಸ್ ಹಾಕೊಂಡಿರ್ತಾರೆ, ಇವರು ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇನ್ನೊಬ್ರು ಬಿಯರ್ಡ್ ಬಿಟ್ಟು ಮತ್ತೆ ಒಂದ್ ರೀತಿ ಸೆಮಿ ಕರ್ಲ್ ಹೇರ್ ಇದೆ, ಅವ್ರಿಗೇನೋ ಒಂದ್ ಕಣ್ ಸರಿಯಾಗಿ ಕಾಣಿಸುತ್ತೆ, ಒಂದ್ ಕಣ್ ಸರಿಯಾಗಿ ಕಾಣಿಸೋದಿಲ್ಲ. ಇದೇನೋ ಸಮಥಿಂಗ್ ಏನೋ ಪ್ರಾಬ್ಲಮ್ಮು ಸಮಥಿಂಗ್ ನಂಗೆ ಗೊತ್ತಿಲ್ಲ, ಏನೋ ಅವರು ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಯಾವ ರೀತಿಲಿ ಇಂಪಾರ್ಟೆಂಟು ಅಥವಾ ಇವರಿಂದ ಏನ್ ಸಮಸ್ಯೆ ಅಥವಾ ಇವರಿಂದ ಒಳ್ಳೇದಾಗತ್ತೋ ಅದು ನೀವು ನಿರ್ಧಾರ ತಗೊಳ್ಳಿ ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಬ್ಬ ತುಂಬಾ ಬೇಜಾರಾಗಿರುವಂತ ನಿಮ್ಮ ಸ್ನೇಹಿತ ನಿಮ್ಮನ್ನ ನೋಡ್ಲಿಕ್ಕೆ ಬರ್ತಾನೆ ಅನ್ನುವಂಥದ್ದು ಕೂಡ ಇದೆ. ಸೊ ಇವ್ರನ್ನ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ, ಇವರು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ನಿಮ್ಮ ಹತ್ರ ಬರೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಕ್ಲೂ ನಿಮ್ಗೆ ಕೊಡ್ತಾ ಇರುತ್ತೆ, ಅಪಾಯ ಬಂದಾಗ ಜಕ್ಕಂಜಿಲ್ ಅಂತ ಕೇಳಿಸ್ತಾ ಇರುತ್ತೆ. ಜಕ್ಕಂಜಿಲ್ ವೆಂಟ್ ಅಪ್ ದ ಹಿಲ್ ಅಂತ ಏನೋ ಒಂದು ಕೇಳಿಸ್ತಾ ಇರುತ್ತೆ. ಯಾಕೆ ಆ ವರ್ಡ್ ಕೇಳಿಸ್ತಿದೆ ನನಗಂತೂ ಗೊತ್ತಿಲ್ಲ, ಬಟ್ ಆ ಥರದ್ದು ಏನೋ ಕೇಳಿಸ್ತಾ ಇದೆ. ಸ್ವಲ್ಪ ಅದ್ರ ಬಗ್ಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನೀವು ಸ್ನಾನ ಮಾಡುವಂಥದ್ದು ಅಥವಾ ನೀವು ಸಾರಿ ಕೆಲವು ವರ್ಡ್ಸ್ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಇದೆ. ಸೊ ಈ ಥರದ್ದು ಫೋಟೋಗಳನ್ನ ಯಾರೋ ತಗೊಂಡು ಒಂದಷ್ಟು ಬ್ಲ್ಯಾಕ್ ಮೇಲ್ನ ಮಾಡಿಸಿದ್ದಾರೆ, ಎಸ್ಪೆಷಲಿ ನೀವು ಫೀಮೇಲ್ ಪರ್ಸನ್ ಆಗಿದ್ರೆ. ಸೊ ಇಂಥವ್ರ ಬಗ್ಗೆ ಒಂದು ಕ್ರಿಮಿನಲ್ ಆ್ಯಕ್ಟ್ ತಗೊಳ್ಬೇಕು, ನೀವು ಕಾನೂನಿಗೆ ಮಾಹಿತಿನ ಕೊಡಿ ಇದ್ರ ಬಗ್ಗೆ ಅನ್ನುವಂಥದ್ದು ಇದೆ. ಅಥವಾ ನೀವು ಕೊಡಲಿಲ್ಲ ಅಂದರೂ ಕೂಡ ದೇವರ ಕಾನೂನು ಇದರಲ್ಲಿ ನಿಮಗೆ ಹೆಚ್ಚಿನ ಒಂದು ಸಹಾಯನ ಕೊಡುತ್ತೆ. ದೇವ್ರ ಮುಖಾಂತರ ನಿಮಗೆ ಈ ವ್ಯಕ್ತಿಗೆ ಏನು ಶಿಕ್ಷೆ ಆಗಬೇಕಿತ್ತು ಅದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿಸಿದ್ರು ಅವ್ರು ಸಿಕ್ಕಾಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಸ್ಪೆಷಲಿ ಏನೋ ಒಂದು ಟವರಿಗೆ ಸಂಬಂಧಪಟ್ಟಂಗೆ ಏನೋ ಒಂದು ಮನೆ ಕಟ್ತಿರೋ ಅಥವಾ ಏನೋ ದೇವಸ್ಥಾನನೋ ಸಮಥಿಂಗ್ ಏನೋ ಟವರ್ ತರ ಇದೆ, ಟವರ್ ಅನ್ನೋದು ಕಟ್ತೀರಾ ಅನ್ನುವಂಥದ್ದು ಇದೆ. ಅಥವಾ ಅಪಾರ್ಟ್ಮೆಂಟ್ ಕೂಡ ಕಟ್ಟಬಹುದು ಅನ್ನುವಂಥದ್ದು ಇದೆ. ಎಲ್ಲ ಒಂದ್ ಕಡೆ ಒಬ್ರು ನಿಮ್ ಜೀವನದಿಂದ ದೂರ ಹೋಗ್ತಾ ಇದ್ರೆ, ಇನ್ನೊಬ್ರು ನಿಮ್ ಜೀವನದಿಂದ ದೂರ ಹೋಗ್ತಾ ಇದ್ದಂಗೆ ಇನ್ನೊಬ್ರು ನಿಮ್ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಗರುಡ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ತುಂಬಾನೇ ಪಕ್ಷಿಗಳನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರು ನಿಮ್ಮ ಹತ್ರ ಏನೋ ಕೇಳ್ಕೊಂಬರ್ತಾರೆ, ಅವ್ರನ್ನ ಬರೀ ಕೈಯಲ್ಲಿ ಕಳಿಸ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸಾಧ್ಯ ಆದಷ್ಟು ಅವರಿಗೆ ಏನಾದರೂ ಸಹಾಯ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ತುಂಬಾ ಜನರ ಕಣ್ಣು ನಿಮ್ಮ ಮೇಲೆ ಇದೆ. ಸೊ ಹಾಗಾಗಿ ಅವರಿಂದ ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಯಾರೋ ಹೇಳ್ತಿದ್ದಾರೆ, ಹೇಳಿದ್ದೆ ಎಷ್ಟೊತ್ತು ಹೇಳ್ತೀರಾ ಮುಗಿಸಿ ಅಂತ. ನಿಮ್ಗೆ ಬೇಜಾರಾದ್ರೆ ಕಟ್ ಮಾಡಿಬಿಟ್ಟು ಬೇರೆ ಚಾನಲ್ ನೋಡ್ಕೊಳ್ಳಿ ಅಥವಾ ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳಿ. ನನಗೆ ನಿಲ್ಲಿಸ್ಬೇಕು ಅನ್ನಿಸ್ದಾಗ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ನೀವೇನೋ ಒಂದು ಬಿಸ್ನೆಸ್ ಶುರು ಮಾಡ್ತೀರಾ, ಅದು ಕೂಡ ನಿಮಗೆ ಚೆನ್ನಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಶೆಫ್ ಆಗಿ ಅವಾರ್ಡ್ ಕೂಡ ವಿನ್ ಮಾಡ್ತಾರೆ ಅನ್ನುವಂಥದ್ದು ಇದೆ.
ಗೌರ್ಮೆಂಟ್ ಅಥವಾ ಆರ್ಮಿ, ಪೊಲೀಸ್ ಅಥವಾ ಆರ್ಮಿಲಿ ಇರೋರಿಗೆ ಯಾರಿಗೋ ಇಲ್ಲಿ ಮೆಡಲ್ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಆ ಮೆಡಲ್ ಕೂಡ ನಿಮಗೆ ಒಂದು ಗೌರವಾನ್ವಿತವಾಗಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಮುಂದಿನ ತಲೆಮಾರು ಬೆಳೆಸೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಸ್ಟಿಲ್ ನೀವು ಸಿಂಗಲ್ ಆಗಿದ್ರೆ, ಸೊ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಮುಂದಿನ ಜನಾಂಗಕ್ಕೆ ಒಂದು ಕೊಡುಗೆ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಓಕೆ, ಬೈಕಲ್ಲಿ ಎಲ್ಲೋ ರೈಡ್ ಹೋಗ್ಬೇಕಾದ್ರೆ ಒಂಚೂರು ಸಮಸ್ಯೆ ಆಗುತ್ತೆ, ಅದ್ರ ಕಡೆ ಗಮನನ ಕೊಡಿ. ಜೊತೆಗೆ ಒಂದು ವಿಶೇಷವಾದಂಥ ವಾಹನ ಬರುತ್ತೆ, ಒಂದು ಗಾಡಿ ಬರುತ್ತೆ, ಅದು ಎಲ್ರೂ ಅಟ್ರಾಕ್ಟ್ ಮಾಡುತ್ತೆ ಅನ್ನುವಂಥದ್ದು ಇದೆ. ಶನಿ ಮಹಾತ್ಮನ ಆಶೀರ್ವಾದದ ಅಗತ್ಯ ಇದೆ, ಅದನ್ನ ಪಡ್ಕೊಳ್ಳಿ, ಇದರಿಂದ ನಿಮಗೆ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಗೌರ್ಮೆಂಟ್ ಜಾಬ್ ಆಗುವಂಥದ್ದು, ಗೌರ್ಮೆಂಟ್ ಇಂದ ನೀವು ಅನ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಇಲ್ಲಿ ಈ ತಿಂಗಳು ವೇಟ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಸಮುದ್ರದಲ್ಲಿ ಮರ್ಮೇಡ್ ಇರುತ್ತಲ್ಲ, ಅದು ಎಲ್ಲಿಗೋ ಯಾರಿಗೋ ಕಾಣಿಸುತ್ತೆ ರಿಯಲ್ ಆಗಿ, ಜಲಕನ್ಯೆ ಅಥವಾ ಕನ್ಯಾ ಅಂತ ತರುಣನ ಯುವಕ, ಅದು ಕಾಣಿಸುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾರೋ ನಿಮ್ಮ ವಸ್ತುಗಳನ್ನ ಕದ್ಕೊಂಡು ಹೋಗೋ ಪ್ಲಾನ್ ಮಾಡಿಸಿದ್ದಾರೆ, ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮ ವಸ್ತುಗಳನ್ನ ಕದೀತಾ ಇದ್ದಾರೆ ಅನ್ನುವಂಥದ್ದು. ಸುಬ್ರಹ್ಮಣ್ಯನ ಆಶೀರ್ವಾದ ಪಡ್ಕೊಳ್ಳಿ, ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ. ಚೆಸ್ ಅಲ್ಲೂ ಕೂಡ ವಿನ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಎಸ್, ವೇಟ್ ಮಾಡಿ ಸ್ವಲ್ಪ. ಏನೋ ವಯಸ್ಸಾಗಿರೋ ಅಂಥ ವ್ಯಕ್ತಿ ನಿಮ್ಗೇನು ಹೇಳ್ತಾರೆ ಅದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಓಕೆ ಓಕೆ ಸೊ ವೇಟ್ ಮಾಡಿ, ಯಾವುದೇ ದುಡುಕಿ ನಿರ್ಧಾರನ ತಗೊಬೇಡಿ ಅನ್ನುವಂಥದ್ದು ಇದೆ. ಸೋ ಮೆನಿ ವೇರಿಯೇಷನ್ ಈ ತಿಂಗಳಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈಗ ಒಂದು ಟ್ಯಾರೋ ಕಾರ್ಡ್ ನೋಡೋಣ. ಸೊ ಈ ತಿಂಗಳು ದುಡ್ಡು ಕೂಡ ಬರುತ್ತೆ. ಫೈನಾನ್ಷಿಯಲಿ ಎಲ್ಲೋ ಒಂಟಿ ಫೀಲ್ ಮಾಡ್ತಾ ಇದ್ದೀರಾ, ಫ್ಯಾಮಿಲಿ ಲೈಫ್ ಚೆನ್ನಾಗಾಗತ್ತೆ, ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ, ನೀವು ಅನ್ಕೊಂಡಿದ್ಕಿಂತ ಚೆನ್ನಾಗಿರುತ್ತೆ ಈ ವಾರ. ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಳ್ಳೇದಾಗ್ಲಿ ಎಲ್ರಿಗೂ. ಸೊ ಹೊಸ ವರ್ಷ ಯುಗಾದಿ ನಿಮ್ಮ ಜೀವನಕ್ಕೆ ಹೊಸತನನ ತರಲಿ ಅಂತ ಆಶಿಸ್ತೀನಿ. ಸೊ ನೀವೇನು ಅನ್ಕೊಂಡ್ರು ಕೂಡ ಆಗತ್ತೆ, ನಿಮ್ಮ ಲಕ್ಕಿ ಟೈಮೇ ನಡೀತಾ ಇದೆ. ಟೇಕ್ ಕೇರ್, ಬಾಯ್, ನಮಸ್ತೆ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.